ಇಲ್ಲಿ ನೋಡಿ ನಾನು 2 ಬಟ್ಲಾಗಷ್ಟ ಮೊಸರನ್ನ ತಗೊಂಡಿದ್ದೀನಿ. ಮನೆಯಲ್ಲಿನೇ ಹೆಪ್ಪಚ್ಚಿ ಮಾಡಿಟ್ಕೊಂಡಿರುವಂಥ ಮೊಸರು ರೀ. ಈಗ ನೋಡಿ ಆಮೇಲೆ ನಾನು ಇದರಲ್ಲಿ ಒಂದು ತೆಂಗಿನಕಾಯಿ ಹೊಡೆದಿದ್ದು ಒಂದು ಭಾಗದಷ್ಟ ಹಸಿ ಕೊಬ್ಬರಿಯನ್ನ ತುರಿದ್ಬಿಟ್ಟುನು ತಗೊಂಡೀನಿ ರೀ. ಈ ಕೊಬ್ಬರಿಯನ್ನ ಅನ್ಕತಕ ಸೈಡಿಗೆ ಇಡ್ತೀನಿ. ಇದನ್ನ ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಫಸ್ಟ್ ಈ ಮೊಸರನ್ನ ಕಡದ್ಬಿಟ್ಟು ತಗೋತೀನಿ ರೀ. ನೋಡಿ ಇಲ್ಲ ಬಿಟ್ರಿದ್ರೆ ನೀವು ಅದ್ರಲ್ಲೇನು ಮಾಡ್ಕೊರಿ ನಡೀತದ. ನಾ ಕಡಗೋದ್ಲೇನೆ ನೀಟಾಗಿ ಕಡದ್ಬಿಟ್ಟು ತಗೋತೀನಿ ರೀ. ಬೇಸಿಗೆಯಲ್ಲಂತೂ ಮಜ್ಜಿಗೆ, ರಾಗಿ ಅಂಬ್ಲಿ ಆಮೇಲೆ ಜೋಳದ ಹಿಟ್ಟಿನ ಅಂಬ್ಲಿ ಅಂತೂ ದೇಹಕ್ಕೆ ತುಂಬಾನೇ ಒಳ್ಳೇದ್ರಿ ಅವು. ಈಗ ನೋಡಿ ಆ ಮೊಸರನ್ನ ಕಡದ್ಬಿಟ್ಟು ತಗೊಂಡಿದ್ದೀನಿ. ಈಗ ಇದಕ್ಕೆ ನೀರನ್ನು ಹಾಕೋತೀನಿ ರೀ. ನೋಡಿ ಒಮ್ಮೆ ನೀರು ಹಾಕಿ ಕಡಿಯೋದಕ್ಕಿಂತ ಫಸ್ಟ್ ಮೊಸರನ್ನ ಕಡದ್ಬಿಟ್ಟು ಆಮೇಲೆ ನೀರು ಹಾಕೊಂಡ್ರೆ ಬೇಗನೆ ಆಗ್ತದೆ ರೀ ಅದು. ನೋಡಿ ಇದು ಸ್ವಲ್ಪ ಗಟ್ಟಿ ಮಜ್ಜಿಗೆ ಮಾಡ್ಕೋಬೇಕ್ರಿ. ತುಂಬ ತೆಳು ಮಜ್ಜಿಗೆ ಮಾಡ್ಕೋಬಾರ್ದು. ಇದಕ್ಕೆ ಗಟ್ಟಿಯಾಗಿರ್ಬೇಕ್ರಿ ಇದು ಮಜ್ಜಿಗೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೋಡಿ ಗಟ್ಟಿ ಮಜ್ಜಿಗೆ ನೋಡ್ಬಿಟ್ಟು ಮಾಡ್ಕೊರಿ ನೀವು. ಈಗ ಇದನ್ನು ಸೈಡಿಗೆ ಇಡ್ತೀನಿ ರೀ. ಈಗ ಒಗ್ಗರಣೆ ಪ್ಯಾನ್ಗೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿದ್ದೀನಿ ರೀ. 4 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಇದು ಮೆಣಸಿನ್ಕಾಯಿ ಖಾರ ಇಲ್ಲ ರೀ, ಅದಕ್ಕೆ ಹಾಕೀನಿ. ಖಾರ ಇದ್ರೂ ಮೆಣಸಿನ್ಕಾಯಿ ಇದ್ರೆ ನೀವು 2 ಮೆಣಸಿನ್ಕಾಯಿ ಹಾಕಿರಿ. ತುಂಬ ಖಾರ ಮಾಡಬಾರ್ದು ರೀ ಇದನ್ನು. ನೋಡಿ ಒಂದು 1/4 ಟೀ ಸ್ಪೂನ್ ಆಗಷ್ಟೇ ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಫ್ರೈ ಮಾಡಿಬಿಟ್ಟು ತೊಗೊಳೋಣ. ನೋಡಿ ಆ ಶುಂಠಿ, ಬೆಳ್ಳುಳ್ಳಿ, ಕಾಳು ಮೆಣಸು, ಮೆಣಸಿನ್ಕಾಯಿ ಎಲ್ಲ ಏನಾಗಲಿ ರೀ ಫ್ರೈ ಆಗಲಿ. ನೋಡಿ ಈಗ ಫ್ರೈ ಆಗ್ಯದ. ನಾನು ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ. ಇದು ಆರಲಿ ರೀ. ಆರಿದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನೋಡಿ ಈಗ ಮಿಕ್ಸಿ ಜಾರಿಗೆ ಹಾಕೊಂಡ್ರಿ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ 1 ಬಟ್ಲಾಗಷ್ಟೇ ಹಸಿ ಕೊಬ್ಬರಿಯನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಹಾಕ್ತಾಯಿದ್ದೀನಿ ರೀ. ನಾನು ಆವಾಗಲೇ ಏನು ಮಾಡ್ಕೊಂಡಿದ್ದೆ, ತುರಿದ್ಬಿಟ್ಟು ತೊಗೊಂಡಿನಿ ರೀ. ಫಸ್ಟೇ ಫ್ರೆಶ್ ಆಗಿ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ನೋಡಿ ಇದೊಂದು ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ನುಣ್ಣಗೆ ರುಬ್ಬಿ ತೊಗೋಬೇಕ್ರಿ ಇದನ್ನು. ನೋಡಿ ಫೈನ್ ಪೇಸ್ಟ್ ಆಗಲಿ ರೀ ಇದು. ನೋಡಿ ರುಬ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಸೈಡಿಗೆ ಇಡ್ತೀನಿ ರೀ. ಈಗ ಒಗ್ಗರಣೆ ಹಾಕೊಂಡ್ರಿ. ನೋಡಿ ಒಗ್ಗರಣೆಗೆ ಇನ್ನೊಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೋಡಿ ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಾಸಿವೆ, ಒಂದು ಸ್ವಲ್ಪನೇ 1/4 ಟೀ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಫ್ರೈ ಆದಮೇಲೆ ನೋಡಿ ಇಲ್ಲೊಂದು 2 ಒಣ ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ಲೋ ಫ್ಲೇಮ್ದಲ್ಲಿಟ್ಟೇ ಫ್ರೈ ಮಾಡ್ತೀನಿ ರೀ. ಇಂಗನೂ ಇಲ್ಲಾಂದ್ರೆ ಏನಾಗ್ತದೆ, ಬೇಗನೆ ಸೀದು ಹೋಗ್ತದೆ. ನೋಡಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು. ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ನು ಚೆನ್ನಾಗಿ ಬಿಡ್ತದೆ. ನೋಡಿ ಒಂದು ಮೀಡಿಯಮ್ ಸೈಜದ್ದು ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೋಡಿ ಆ ಈರುಳ್ಳಿನೂ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ, ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ. ನೋಡಿ ಈರುಳ್ಳಿ ಸಾಫ್ಟ್ ಆದಮೇಲೆ ಇಲ್ಲೊಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ ಉಪ್ಪನ್ನು ನೋಡಿ ಉಪ್ಪನ್ನು ಅದರೊಳಗೆ ಹಾಕಿ ಈರುಳ್ಳಿಯನ್ನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕೊಂಡ್ರಿ. ನೋಡಿ ಇದರೊಳಗೆ ಇನ್ನು ಕೊತ್ತಂಬರಿ ಸೊಪ್ಪದು ಹಸಿ ಅಂಶ ಇರ್ತದಲ್ರಿ, ಅದೆಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕ್ರಿ. ನಾನೊಂದು ಲೋ ಫ್ಲೇಮ್ದಲ್ಲಿಟ್ಟನೆ 1 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೊಂಡೆ. ಆ ಹಸಿಯ ವಾಸನೆ ಹೋಗೋವರೆಗೂ ನೀವೇನು ಮಾಡಿರಿ, ಬೇಯಿಸ್ಬಿಟ್ಟು ತೊಗೊರಿ ಅದನ್ನು. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದದ. ನಾನು ಗ್ಯಾಸನ್ನು ಆಫ್ ಮಾಡೀನಿ. ಈ ಗ್ಯಾಸನ್ನು ಆಫ್ ಮಾಡಿದ್ಮೇಲೆ ಇದು ಏನಾಗಬೇಕು ರೀ, ಮಸಾಲೆ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಆರಬೇಕು. ಪೂರ್ತಿಯಾಗಿ ಆರಿದ್ಮೇಲೆ ಆ ಮಜ್ಜಿಗೆಯನ್ನು ಸೇರಿಸ್ಬೇಕು ರೀ ಇದಕ್ಕೆ. ನೋಡಿ ನಾನಿವತ್ತು ಮಜ್ಜಿಗೆ ಹುಳಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ ಬೇಸಿಗೆಯಲ್ಲಿ ಅಡುಗೆ ಮಾಡೋದನ್ನೇ ಅಂದ್ರೆ ತುಂಬಾ ಬೇಜಾರಾಗಿರ್ತದೆ ರೀ. ಈ ರೀತಿ ಮಧ್ಯಾಹ್ನ ಊಟಕ್ಕೆ ಬೇಗನೆ ಆಗುವಂಥದ್ದನ್ನು ನೋಡಿ ಅತಿ ಕಡಿಮೆ ಸಮಯದಲ್ಲೇ ನೀವು ಒಂದು ಅನ್ನ ರೆಡಿ ಮಾಡ್ಕೊಂಡ್ರೆ, ಇದು ಹುಳಿ ಮಾಡ್ಕೊಂಡ್ರೆ ಅಡುಗೆ ರೆಡಿ ಆಗಿಬಿಡ್ತದೆ ರೀ. ತುಂಬ ಈಸಿನೂ ಅದ, ಸಿಂಪಲ್ಲು ಅದ, ಮನೆಯಲ್ಲಿರೋ ಬೇಸಿಕ್ ಮತ್ತು ಇದು ಬೇಸಿಗೆಗಂತೂ ಹೇಳಿ ಮಾಡಿಸಿದ ರೆಸಿಪಿ ರೀ. ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ತುಂಬ ತೆಳು ಮಾಡ್ಕೊಬೇಡ್ರಿ, ಸ್ವಲ್ಪ ಗಟ್ಟಿನೇ ಇರಬೇಕು. ಅದನ್ನು ನೋಡಿಬಿಟ್ಟು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಸ್ವಲ್ಪ ನನಗೆ ಉಪ್ಪು ಕಡಿಮೆ ಅನ್ಸಕತ್ತದ, ನಾನು ಇನ್ನೊಂದು ಚೂರು ಉಪ್ಪನ್ನು ಹಾಕೋತೀನಿ. ನೋಡಿ ತೆಳು ಇರಬಾರ್ದು ರೀ, ಗಟ್ಟಿನೇ ಇರಬೇಕು. ಅದನ್ನು ನೋಡಿಬಿಟ್ಟು ನೀವೇನು ಮಾಡಿರಿ, ನೀರನ್ನು ಹಾಕೋರಿ. ನೋಡಿ ಆ ಮಸಾಲೆ ಎಲ್ಲ ಮಜ್ಜಿಗೆ ಮಿಕ್ಸ್ ಆದಮೇಲೆ ಆವಾಗ ನೀರನ್ನು ಹಾಕಿ ನೋಡಿರಿ ಅಡ್ಜಸ್ಟ್ ಮಾಡ್ಕೊರಿ. ಈಗ ಟೇಸ್ಟಿಯಾಗಿರುವಂಥ ಮಜ್ಜಿಗೆ ಹುಳಿ ರೆಡಿ ಆಗ್ಯದ್ರಿ. ಈಗ ಇದನ್ನು ಅನ್ನದ ಜೊತೆ ಸರ್ವ್ ಮಾಡೋಣ. ನೋಡಿ ಬೇಸಿಗೆಯಲ್ಲಿ ಅಡುಗೆ ಮಾಡೋದೇ ಬೇಜಾರಾಗ್ತೈತಿ. ಈ ರೀತಿ ಪಟಾಪಟ್ ಮಜ್ಜಿಗೆ ಹುಳಿ ಮಾಡ್ಕೊಂಡು ಒಂದು ಸೈಡ್ ಅನ್ನಕ್ಕೆ ಇಟ್ಟರೆ ನೀವೇನಾಗ್ತದೆ, ಅಡುಗೆ ರೆಡಿ ಆಗಿಬಿಡ್ತದೆ ರೀ. ನೋಡಿ ಒಂದು ಸ್ವಲ್ಪ ಉಪ್ಪಿನಕಾಯಿ, ಒಂದು 4 ಸಂಡಿಗೆಯನ್ನು ಕರ್ಕೊಂಡಿದ್ದೆ, ಅದನ್ನೂ ತೊಗೊಂಡಿನಿ ರೀ.
ನೋಡಿ ಬೇಸಿಗೆಯಲ್ಲಿ ಊಟದ ಜೊತೆ ಹುಳಿ ಇರಲಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗತ್ತಲ್ರಿ. ಉಪ್ಪಿನಕಾಯಿ ಅಂತೂ ಬೇಕೇ ಬೇಕು. ನೋಡಿ ನೋಡಿ ಟೇಸ್ಟಿಯಾಗಿರುವಂಥ ಮಜ್ಜಿಗೆ ಹುಳಿ ಅನ್ನ ಊಟಕ್ಕೆ ರೆಡಿ ಆಗ್ಯದ್ರಿ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಏನು ಅಡುಗೆ ಮಾಡೋದತ್ತೋ ತಿಳಿತಿರಲಿಲ್ಲ, ಇಲ್ಲಾಂದ್ರೆ ಅಡುಗೆ ಮಾಡೋಕ್ಕೂ ಬೇಜಾರಾಗಿರ್ತದೆ ಬಿಸ್ಲಾಗ ಈ ರೀತಿ ಒಮ್ಮೆ ಖಂಡಿತನೂ ನೀವು ಮಜ್ಜಿಗೆ ಹುಳಿ ಅನ್ನನ ಮಾಡಿ ಟ್ರೈ ಮಾಡಿ ನೋಡಿರಿ. ನನಗೆ ಹೆಂಗೆ ಬಂದಿತ್ತು ಅಂತಂತೂ ತಿಳಿಸ್ರಿ. ಮತ್ತು ನಿಮಗೆ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ನೀವು ಯಾವ್ಯಾವ ರೀತಿಗಳ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಅಥವಾ ನೀವು ಯಾವ ರೀತಿ ಮಜ್ಜಿಗೆದಿಂದ ರೆಸಿಪಿ ಮಾಡ್ತೀರಂತೂ ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಈ ರೆಸಿಪಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ